ಇಲ್ಲೋಡಿ ಮೇಡಮ್ ಹಾಗೆ ನಿಂತ್ಕೊಳ್ಳಿ. ಮೇಡಮ್ ಇಲ್ಲಿ ಚೈನ್ ಆಗು ಹತ್ರ ಬಾ ಒಂಚು ಬಾಣ ಆರಾಯ್ತು ಅದು ಮೇಕೆ ಸೈಡ್ ಬಾಲ್ ಹಾಗೆ ರೀ. ಈಗ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ತನ್ವೀರ್ ಸೇಠ್ ಸಾಹೇಬ್ ಮಾತಾಡ್ಬೇಕಾದ್ರೆ ಪುಷ್ಪಲತಾ ಅವ್ರು ಮಾತಾಡ್ಬೇಕಾದ್ರೆ ಹಿಂದಿನ ಅಧ್ಯಕ್ಷರು ಶಿವಮಾಧವನ ಬಗ್ಗೆ ತುಂಬ ಪ್ರೀತಿಯ ಮಾತುಗಳನ್ನ ಆಡಿದ್ರು. ಇವತ್ತು ನಾನು ಶಾಸಕನಾಗೋದಕ್ಕೆ ಶಿವಮಾಧವನವ್ರ ಕೊಡುಗೆನೂ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ನನ್ನ ಚುನಾವಣೆಯಲ್ಲಿ 12 ಗಂಟೆ 1 ಗಂಟೆ ರಾತ್ರಿವರೆಗೂ ಕ್ಯಾನ್ವಾಸ್ ಮಾಡಿರುವಂಥ ವಿಚಾರನ ನನಗೆ ಬೇರೆ ಬೇರೆ ನಾಯಕರುಗಳನ್ನು ಹೇಳಿದ್ರು, ಮತ್ತು ನಾನು ಕಣ್ಣಾರ ನೋಡಿದ್ದೀನಿ. ಅವರು ಅಷ್ಟು ಕ್ರಿಯಾಶೀಲರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ರು. ಪಕ್ಷದ ಬಗ್ಗೆ ಅಪಾರವಾದಂಥ ಗೌರವ ಇತ್ತು ಅವ್ರಿಗೆ, ಮತ್ತು ಪಕ್ಷದ ಬಗ್ಗೆ ಅಪಾರವಾದಂಥ ಪ್ರೀತಿ ಇತ್ತು. ಅವರನ್ನ ಉದ್ದೇಶಪೂರ್ವಕವಾಗಿ ಈ ಬ್ಲಾಕ್ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ನನ್ನ ಮನಸ್ಥಿತಿ ಯಾರಿಗೂ ಇರಲಿಲ್ಲ. ಮತ್ತೆ ಅವ್ರ ಗಮನಕ್ಕೆ ತಂದೇನೆ ಬ್ಲಾಕ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಿದ್ದೇನೆ, ದಯವಿಟ್ಟು ನಿಮ್ಮನ್ನ KPCC ಮೆಂಬರ್ನ ಮಾಡ್ತೀನಿ ಅಂತ ಒಂದು ನಾನೇ ಖುದ್ದಾಗಿ ಕೇಳಿದೆ ಅವ್ರನ್ನ. ಇಲ್ಲ, ನನಗೆ KPCC ಮೆಂಬರ್ಶಿಪ್ ಬೇಡ, ಬ್ಲಾಕ್ ಅಧ್ಯಕ್ಷರುಗಳನ್ನ ಬೇಕಾದ್ರೆ ಯಾರು ಮಾಡಬೇಕು ಅವ್ರನ್ನ ಮಾಡಿ, ಬೇರೆಯವ್ರನ್ನ ತೊಂದರೆ ಇಲ್ಲ ನನಗೆ ಅಂತ ಅವ್ರನ್ನೂ ಖುದ್ದಾಗಿ ಹೇಳಿದ್ರು. ಅದಾದ ನಂತರ ಮೂರ್ತಿಯವರು ಅವ್ರನ್ನ ಕೂತ್ಕೊಂಡು ಮಾತಾಡಿ MDCCಗೆ ಅಂದರೆ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಗೆ ಉಪಾಧ್ಯಕ್ಷನಾಗಿ ಅವ್ರನ್ನ ಮಾಡೋದ ಅಂತ ಒಂದು ಮೂರ್ತಿಯನ್ನವ್ರನ್ನ ಹೇಳಿದ್ರು. ಸನ್ಮಾನ್ಯ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರನ್ನ ಹೇಳಿದ್ರು. ಹಾಗಾಗಿ ಆಯಿತು, ಅದನ್ನು ಮಾಡೋದ ಅಂತ ಒಂದು ಹೇಳಿ ನಾವು ಇವತ್ತು ರವಿ ಮಂಜೇಗೌಡರಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇವತ್ತು ಅಧ್ಯಕ್ಷರು, ನಗರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ನಾನು ಮತ್ತು ನಮ್ಮ ನಾಯಕರು ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಅಧಿಕಾರವನ್ನು ಹೊಂದಿದ್ದೀವಿ. ಈ ಬ್ಲಾಕ್ ಅಧ್ಯಕ್ಷ ಸ್ಥಾನ ಅಂತ ಅಂದರೆ ಅದು ಹುಡುಗಾಟದ ಮಾತಲ್ಲ. ನಗರಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರಿಗಿಂತ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಬ್ಲಾಕ್ ಅಧ್ಯಕ್ಷರ ಬಗ್ಗೆ ಅಂತಂದ್ರೆ ನನ್ನ ಅನಿಸಿಕೆ. ಯಾಕೆಂದರೆ ನಗರಾಧ್ಯಕ್ಷರಿಗೆ ಎಲ್ಲ ಬ್ಲಾಕ್ಗಳನ್ನೂ, ಇಡೀ ಸಿಟಿಲಿ ಎಲ್ಲ ಬ್ಲಾಕ್ಗಳನ್ನೂ ಸಂಘಟನೆ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಅವರು ಅಷ್ಟೊಂದು ಸಂಘಟಿತರಾಗಿ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ. ರಾಜ್ಯಾಧ್ಯಕ್ಷರು ಇಡೀ ರಾಜ್ಯ ನೋಡ್ಬೇಕಾಗ್ತದೆ. ಬ್ಲಾಕ್ ಅಧ್ಯಕ್ಷರಿಗೆ ಅವ್ರದೇ ಆದಂಥ ಪರಿಮಿತಿ ಇರ್ತದೆ. ಆ ಪರಿಮಿತಿಯನ್ನು ಅವ್ರು ಯಾವಾಗ ಬಿಗಿ ಮಾಡ್ತಾರೆ, ನಗರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಿಗೆ ತುಂಬ ಅನುಕೂಲವಾಗುವಂಥ ವಿಚಾರ ಅದು. ಹಾಗಾಗಿ ಬ್ಲಾಕ್ ಅಧ್ಯಕ್ಷರು ಇವತ್ತೇನು ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರಿಗೆ ರವಿಯವರು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಮತ್ತು ಅವರು ಹೆಚ್ಚು ಕಡಿಮೆ ಒಂದು 2-3 ವರ್ಷದಿಂದ ಅಧ್ಯಕ್ಷರಾಗಬೇಕು ಅಂತ ನನ್ನ ಪರಿಸ್ಥಿತಿಯಲ್ಲಿ ಇದ್ದರು. ನಾನು ಸಂಘಟನೆ ಮಾಡ್ತೀನಿ, ನನ್ನ ಚೈತನ್ಯನ ಅವರು ತುಂಬ ಶಕ್ತಿಯುತವಾಗಿ ಇದ್ದು ಅವರು ತುಂಬ ಚೈತನ್ಯಭರಿತವಾಗಿ ಮಾತಾಡ್ತಾ ಇದ್ದಾರೆ, ನಾನು ಸಂಘಟನೆ ಮಾಡ್ತೀನಿ. ಹಾಗಾಗಿ ಈಗ ಅವ್ರಿಗೆ ಇನ್ನೊಂದು ಟಾಸ್ಕ್ ಅಂತ ಹೇಳಿದ್ರು ತಪ್ಪಾಗಲಾರದು. ಹೆಚ್ಚು ಕಡಿಮೆ 140 ಬೂತು ಅವ್ರಿಗೆ ಬರ್ತದೆ. 9 ರಿಂದ 10 ವಾರ್ಡು ಅವರ ಬ್ಲಾಕ್ಗೆ ಬರ್ತದೆ. ಈಗ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಅದಾದ ನಂತರ ನಮ್ಮ ಶಿಕ್ಷಕರ ಚುನಾವಣೆ ಬರ್ತದೆ, ಶಿಕ್ಷಣ ಕ್ಷೇತ್ರದ ಚುನಾವಣೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಕ್ಷೇತ್ರದ ಶಿಕ್ಷಕರು ಇರುವಂಥದ್ದು ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದರಲ್ಲೂ ಇಂದಿರಾ ಗಾಂಧಿ ಬ್ಲಾಕಲ್ಲಿ ಜಾಸ್ತಿ ವಾಸ ಮಾಡ್ತಾ ಇರುವಂಥದ್ದು ಇರೋದು. ಅದನ್ನು ಸಹ ಇವರು ಗಮನ ಇಟ್ಕೊಂಡು ಆ ಚುನಾವಣೆಗೆ ತಯಾರು ಮಾಡಬೇಕಾಗುತ್ತೆ. ಏನು 130 ರಿಂದ 140 ಬೂತ್ ಬರ್ತದೆ, ಪ್ರತಿ ಬೂತ್ಗೆ ಅಧ್ಯಕ್ಷರನ್ನು ನೇಮಕಾತಿ ಮಾಡೋದಿರ್ಬೋದು, ವಾರ್ಡ್ಗಳಿಗೆ ಅಧ್ಯಕ್ಷರನ್ನು ನೇಮಕಾತಿ ಮಾಡೋದಿರ್ಬೋದು, ಬೂತ್ಗೆ ಬೇರೆ ಬೇರೆ. ಈಗ ಒಂದು ಬೂತ್ಗೆ ಕಡಿಮೆ ಅಂತಂದ್ರೂ ಒಂದು 5 ದಿನಕ್ಕೆ ನೀವು ವಿವಿಧ ಪೋಸ್ಟ್ಗಳನ್ನ ಅವ್ರು ಕೊಡ್ಬೋದು, ನೇಮಕಾತಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟರೆ ನಿಜವಾಗ್ಲೂ ಅವ್ರು ಮಾಡ್ತಾರೆ. ಒಂದು ಬೂತಲ್ಲಿ 5 ದಿನ ನೀವು ಕ್ರಿಯೇಟ್ ಮಾಡಿದ್ರೆ 130 ಬೂತಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಒಂದು 6 ರಿಂದ 7 ಜನ ಅಲ್ಲೇ ಸಿಗ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ
ಉರಿಯಾಳುಗಳು ಇದನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕು. ಈಗ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಅಂದರೆ ಇವೆಲ್ಲವೂ ನಮಗೆ ಅವಶ್ಯಕತೆ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಅವರು ಹೇಳೋದೇನು ಅಂದರೆ ನಾವು ಬೇರೆ ಮಟ್ಟದಿಂದ ನಾವು ಚುನಾವಣೆಗಳನ್ನು ಮಾಡ್ತೀವಿ, ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ. ಕಾಂಗ್ರೆಸ್ ಪಕ್ಷ ಅದಕ್ಕಿಂತ ಇತಿಹಾಸ ಹೊಂದಿರುವಂಥ ಪಕ್ಷ, ಅದಕ್ಕಿಂತಲೂ ರಚನಾತ್ಮಕವಾಗಿ ಕೆಲಸ ಮಾಡುವಂಥ ಪಕ್ಷ. ಅದನ್ನು ನಾವು ನಿಷ್ಕ್ರಿಯರಾಗಿ ನಾವು ಮಾಡ್ತಾ ಇಲ್ಲ. ಅದನ್ನು ನಾವು ಕ್ರಿಯೆಯಿಂದ ಇವತ್ತಿಂದ ಶುರು ಮಾಡಿದ್ರೆ 100ಕ್ಕೆ 100 ನಮ್ಮ ತೃಪ್ತಿ ಬರೋಕ್ಕಾಗಲ್ಲ.